ದ್ರೌಪದಿ ವಸ್ತ್ರಾಕ್ಷಯದ ಒಂದು ಭಾಗ ನೋಡೋಣ. ತುಂಬ ಜನ ವಸ್ತ್ರಾಪಹರಣ ಅಂತಾರೆ. ನಾಳೆಯಿಂದ ಯಾರು ಅನ್ಕೂಡ್ದದ್ನ. ಇದು ನನ್ನ ಕಳಕಳಿಯ ಮನವಿ. ಯಾಕೆಂದರೆ ಅಲ್ಲಿ ವಸ್ತ್ರಾಪಹರಣ ಆಗಲಿಲ್ಲ. ಪಾಸಿಟಿವ್ ಸೈಡ್ನ ನೋಡಿ, ಅಲ್ಲಾಗಿದ್ದು ವಸ್ತ್ರಾಕ್ಷಯ. ಮಾಡಿದಂಥ ಕೃತ್ಯ ಯಾರು? ದುಶ್ಯಾಸನ. ಯಾಕೆ ಅಂತ ಕೃತ್ಯ ಬಂತು? ದುರ್ಯೋಧನನ ಪ್ರೇರಣೆ ಮೇಲೆಗೆ. ದುರ್ಯೋಧನಂಗೆ ಯಾಕಾಗಿತ್ತು? ಇದೇ ದ್ರೌಪದಿನ ಸ್ವಯಂವರದಲ್ಲಿ ಸೋತಿದ್ದ ಅವನು. ಕೈಲಾಗಲಿಲ್ಲ ಕಾಂಪಿಟೇಷನ್ನು, ಸೋತೋಗಿದ್ದ. ಇಬ್ಬರಿಗೂ ಒಬ್ಬರೇ ಮೇಷ್ಟ್ರು. ಅದೇ ದ್ರೋಣಾಚಾರ್ಯರೇ ಇವ್ರಿಗೆಲ್ಲ ಕಲಿಸ್ಕೊಟ್ಟಿದ್ದು. ಮೇಲಿರ್ತಕ್ಕಂಥ ಮತ್ಸ್ಯಯಂತ್ರವನ್ನು ಭೇದಿಸಲಾರ್ದಲ್ಲೇ ಕರ್ಣ ಸೋತಿದ್ದ, ದುರ್ಯೋಧನ ಸೋತಿದ್ದ. ಈಗ ಇವನಿಗೊಬ್ಬಳಿದ್ದಾಳೆ ಹೆಂಡತಿ ದುರ್ಯೋಧನಂಗೆ. ಇದ್ದ ಮೇಲಿಂದ ಪುನಃ ದ್ರೌಪದಿ ಮೇಲೆ ಯಾಕೆ ಕಣ್ಣು? ಅಲ್ಲಿ ಆಸೆ ದುರಾಸೆ ಬಂದು ಹೋಯ್ತಲ್ಲ, ಪಾತಕಕ್ಕೆ ಸಿಕ್ಬಿಡ್ತಲ್ಲ. ಈಗ ಅವನನ್ನು ನೀನು ಹಾಗೆ ಬಿಟ್ಬಿಡ್ತೀಯಾ ಅಂತ ಕೇಳಿದ್ರೆ ಅವನು ಅದನ್ನೇನು ಮಾಡ್ತಾನೆ? ಕುಹಕದಿಂದ ಮೋಸ ಮಾಡಿ ಅವಳನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಭಗವಂತ ಹೇಳ್ತಾನೆ, ದಾಸರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ಕರಿರಾಜ ಕರೆಸಿದನೆ. ಜಿಪ್ ಫೈಲ್ಗೆ ಯಾರು ಬೇಕು ಅಂದರೆ ಉತ್ತರ ಅದೇನೇ. ಅತ್ಯಂತ ಶಾರ್ಟೆಸ್ಟ್ ಫಾರಮ್ ಆಫ್ ಜಿಪ್ ಫೈಲ್ ಯಾವತ್ತಾರು ಇದೆ ಅಂದರೆ